ವರ್ಗಾವಣೆ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಫುಲ್ ಗರಂ ಆಗಿದ್ದಾರೆ. ಮುಖ್ಯ ಕಾರ್ಯದರ್ಶಿಗೆ ಖಾರವಾಗಿ ಪತ್ರವನ್ನ ಬರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನನ್ನ ಇಲಾಖೆಯಲ್ಲಿ ಯಾವುದೇ ವರ್ಗಾವಣೆ ಆದ್ರೂ ನನ್ನನ್ನ ಕೇಳಿ. ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲೇ ನಿಮಗೆ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ, ಹೇಳಿದ್ದೀನಿ. ನನ್ನ ಗಮನಕ್ಕೆ ಬಾರದೆ ಆಗಿರುವ ವರ್ಗಾವಣೆ ಕೂಡ್ಲೇ ತಡೆ ಹಿಡೀರಿ ಅಂತ ಮುಖ್ಯ ಕಾರ್ಯದರ್ಶಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ಖಾರವಾಗಿ ಪತ್ರ ಬರೆದಿದ್ದಾರೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಈಗಿನ ವರ್ಗಾವಣೆಗೆ ನನ್ನ ಆಕ್ಷೇಪ ಇದೆ. ಮೇ 9ರಂದು 5 ಜನ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ ಸರ್ಕಾರ. ಮೇ 13ರಂದು ಆಕ್ಷೇಪವನ್ನ ವ್ಯಕ್ತಪಡಿಸಿ ಡಿಕೆ ಶಿವಕುಮಾರ್ ಪತ್ರವನ್ನ ಬರೆದಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ಖಾರವಾಗಿ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಏನಂತ, ನನ್ನ ಇಲಾಖೆಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಯಾರಾದ್ರೂ ಅಧಿಕಾರಿಗಳು ಬರ್ತಾ ಇದ್ದಾರೆ, ಇಂಜಿನಿಯರ್ಗಳು ಬರ್ತಿದ್ದಾರೆ ಅಂದಾಗ ನನ್ನ ಗಮನಕ್ಕೆ ಬರ್ಬೇಕಲ್ವಾ? ನನ್ನ ಗಮನಕ್ಕೆ ಬಾರದೆ ಬಹಳ 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 ಬೆಳವಣಿಗೆಗಳಾಗ್ತಾ ಇದೆ. ಇದಕ್ಕೆ ನನ್ನ ಆಕ್ಷೇಪ ಇದೆ. ಅಂಡ್ ಈಗ ಆಗಿರುವ ಪ್ರೊಸೀಜರ್ಗಳನ್ನ ಮೊದಲಿಗೆ ಸ್ಟೇ ತರಬೇಕು, ತಡೆ ಹಿಡಿಬೇಕು, ನೀವು ನನ್ನ ಗಮನಕ್ಕೆ ಬರಬೇಕು ಅಂತ. ಅಂದ್ರೆ ಇವರಿಗೆ ಅದೊಂದು ರೀತಿ ಹಾಗೆ ಅಲ್ವಾ, ಹೋಲ್ಡ್ ಬೇಕು ಅಂದ್ರೆ ನಮ್ಮವರು ನಮ್ಮ ಇಲಾಖೆಯಲ್ಲಿ ಇರಬೇಕು ಅಂತ ಎಲ್ಲ ರಾಜಕಾರಣಿಗಳು ಬಯಸೋದು ಅದನ್ನೇ. ಹೋಲ್ಡ್ ಸಿಗ್ಬೇಕು ಆ ಇಲಾಖೆಯಲ್ಲಿ ಅಂದ್ರೆ ಕೆಳ ಹಂತದ ಅಧಿಕಾರಿಗಳು ಅವ್ರ ಪರವಾಗಿರುವಂತವ್ರಾಗ್ಬೇಕು. ಯಾರೋ ಸಂಬಂಧವೇ ಇರಲ್ಲ, ಬೇರೆ ಯಾರಿಗೂ ಅತ್ಯಾಪ್ತರಾಗಿರ್ತಾರೆ, ಇನ್ಫ್ಲೂಯೆನ್ಸ್ ಮುಖಾಂತರ ನನ್ನ ಇಲಾಖೆಗೆ ಬಂದು ತುರುಕ್ ಬಿಟ್ರೆ ಆಗಲ್ಲ. ಇದೆಲ್ಲ ಸಹಿಸ್ಕೊಳಕ್ ಆಗಲ್ಲ.